ನಿಲ್ಲಿಸಿಲ್ಲ. ಆ ರೀತಿ ನಿಲ್ಲಿಸಿದ್ದೀರಿ ಅಂತ ಹೇಳುವಂಥದ್ದು ಸುಳ್ಳು ಆರೋಪ. ರಾಹುಲ್ ಗಾಂಧಿ ಯಾಕೆ ಸರ್ ಯಾವ ವಿಚಾರ ಅಲ್ಲ, ಈಗ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಪರಿಶೀಲನೆ ಆಗ್ತಿದೆ, ಪರಿಶೀಲನೆ ಆದ್ರೆ ಸಾಬೀತಾದ್ರೆ ಈಗ ಒಂದು ವಿಷಯ ಏನಂದರೆ, ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಹೇಗೆ ಬದುಕಿದ್ದಾಗ ಅಪಮಾನ ಮಾಡೋದು ಅನ್ನೋದನ್ನು ಹೇಳಿದ್ದೇನೆ. 52ರ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ ಪಾರ್ಟಿ, 54ರ ಉಪಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ ಪಾರ್ಟಿ, 56ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಿಧನರಾದಾಗ ದೆಹಲಿನಲ್ಲಿ 6-3 ಅಡಿ ಜಾಗ ಕೊಡದೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಹಾಗೆಯೇ ಅವರ ವಿಮಾನ ಶವ ಸಾಗಣೆ ಮಾಡಲಿಕ್ಕೆ ವಿಮಾನಕ್ಕೂ ಕೂಡ ಬಾಡಿಗೆ ಕೊಡಬೇಕಾದಂಥ ಪರಿಸ್ಥಿತಿ ಬಂತು. ಹಣ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಸಾಲ ಪಡೆದು ಹಣ ಕೊಡಬೇಕಾಯಿತು ಅನ್ನೋದನ್ನು ಹೇಳಿದ್ದಾರೆ. ಅಪಮಾನ ಮಾಡಿದ್ದು ಮಾತ್ರ ಅಲ್ಲ, ಅವರಿಗೆ ಯಾವುದೇ ಪ್ರಶಸ್ತಿ ಕೊಡಲಿಲ್ಲ. ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ ಯಾವುದೇ ಪ್ರಶಸ್ತಿಯನ್ನು ಕೊಡಲಿಲ್ಲ ಕಾಂಗ್ರೆಸ್ ಪಾರ್ಟಿ. ಅಟಲ್ ಬಿಹಾರಿ ವಾಜಪೇಯಿ ಯಾವಾಗ ಸಮ್ಮಿಶ್ರ ಸರ್ಕಾರ ಇದ್ದ ಸಂದರ್ಭದಲ್ಲಿ VP ಸಿಂಗ್ ಅವರಿಗೆ ಮನವಿ ಮಾಡ್ತಾರೆ. ಅದರ ನಂತರ ಅವರಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಪ್ರಶಸ್ತಿ ಕೊಡ್ತಾರೆ. ಭಾಜಪ ಸರ್ಕಾರ ಅಂಬೇಡ್ಕರ್ ಅವರ ಕುರಿತಾದ ಸರ್ ತಮ್ಮ ವಿರುದ್ಧ ಈಗ ಬಂದಿರುವಂತ ಆರೋಪ ಸರ್, ತಾವು ಒಂದು ಅವಾಚ್ಯವಾದ ಶಬ್ದವನ್ನು ಬಳಸಿದ್ದೀರಿ ಸಚಿವೆಗೆ ಅನ್ನುವಂತ ಆರೋಪ, ತಮ್ಮ ವಿರುದ್ಧ ದೂರು, ವಿಡಿಯೋ ಪರಿಶೀಲನೆ ಆಗ್ತಾ ಇದೆ. ಅವ್ರದ್ದು ತಪ್ಪು ಆರೋಪ, ವಿಡಿಯೋ ಪರಿಶೀಲನೆ ಆಗಲಿ, ಆಮೇಲೆ ನಾ ಮಾತಾಡ್ತೀನಿ. ತಮಗೇನಂತ ಅಂದ್ರು ಅಂತ ತಾವೇನಾದ್ರು ಪ್ರವೋಕ್ ಆದ್ರ? ಇಲ್ಲ, ನಾನೀಗೇನು ಮಾತಾಡಕ್ಕೆ ಹೋಗಿಲ್ಲ. ನೀವು ಏನು ಈ ಪ್ರಶ್ನೆ ಕೇಳ್ತಿದ್ದೀರಿ ಅದಕ್ಕೆ ಸೂಕ್ತ ಸಂದರ್ಭ ಅಲ್ಲ. ಸರ್ ಆಕ್ಚುಲಿ ಏನು ನಡೀತು ಸರ್? ನಾನು ಯಾರನ್ನೂ ವೈಯಕ್ತಿಕವಾಗಿ ಆ ರೀತಿ ನಿಲ್ಲಿಸೋ ಸ್ವಭಾವನಲ್ಲ. ಅವರಿಗಂತೂ ನಿಲ್ಲಿಸಿಲ್ಲ. ಅವ್ರು ಯಾಕೆ ಹಂಗೆ ಅನ್ಕೊಂಡ್ರು ಅಂತ ನಂಗೆ ಗೊತ್ತಿಲ್ಲ. ಈಗಾಗಲೇ ಏನು ನಡೀತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ನಾನು ಹೇಳಿದ್ನಲ್ಲ, ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್, ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್. ಈಗ ಅಂಬೇಡ್ಕರ್ ಅವರ ಹೆಸರನ್ನು ಇಟ್ಕೊಂಡು ಸುಳ್ಳು ಆರೋಪ ಮಾಡುವ ಕೆಲಸವನ್ನು ಮಾಡ್ತಾ ಇದೆ. ಸತ್ತಾಗ ಅಪಮಾನ ಮಾಡಿದ್ದೆ ಯಾರು? ಕಾಂಗ್ರೆಸ್. ಹಂಗೆ ಅಂಬೇಡ್ಕರ್ ಅವರನ್ನ ಸ್ಮಾರಕವನ್ನು ಡೆವಲಪ್ ಮಾಡೋಕ್ಕೆ ಏನಾದ್ರು ಕಾಂಗ್ರೆಸ್ ಸಹಾಯ ಮಾಡಲಿಲ್ಲ. ಇದು ಅವರ ಪಂಚಧಾಮಗಳನ್ನು, ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು BJP ಸರ್ಕಾರ. ನವೆಂಬರ್ 26 ನಾಡೆ ಅಂತ ಕರಿತಾ ಇದ್ರು. ಮೋದಿಯವರು ಬಂದ ಮೇಲೆ ಅದನ್ನು ನವೆಂಬರ್ 26ನೇ ತಾರೀಕನ್ನು 2015ರಿಂದ ಸಂವಿಧಾನ ಗೌರವ ದಿವಸ ಅಂತೇಳಿ ಗೌರವ ಕೊಡೋ ಕೆಲಸ ಮಾಡಿದರು. ಹೀಗೆ ಕಾಂಗ್ರೆಸ್ ಹೇಗೆ ಬದುಕಿದ್ದಾಗ ಅಪಮಾನ ಮಾಡಿ ಸೋಲಿಸಿ ಸತ್ತಾಗಲೂ ಅಪಮಾನ ಮಾಡಿದೆ ಅನ್ನೋದನ್ನು ಬಿಡಿಸಿದ್ದೇನೆ ಸರ್. ಈಗ ತಾವು ಈ ವಿಚಾರದ ಕ್ಲಾರಿಟಿ ಇದೆ ಸರ್, ತಮ್ಮಿಂದ ಏನು ಮಿಸ್ಟೇಕ್ ಆಗಿಲ್ಲ ಸರ್? ನಾನು ಅವರಿಗಂತೂ ಏನು ಹೇಳಿಲ್ಲ. ರಾಹುಲ್ ಗಾಂಧಿ ಅವರ ಪದವನ್ನು ಬಳಸಿದ್ದಕ್ಕೆ ಕಾಂಗ್ರೆಸ್ನವರು ನನಗೆ ಯಾವತ್ತು ಕೇಳಿದ್ರೋ ಏನೋ ನನಗೆ ಗೊತ್ತಿಲ್ಲ. ಊಹೆಯ ಪ್ರಶ್ನೆಗಳಿಗೆ ಆ ರೀತಿ ಯಾವುದೇ ರೀತಿ ವ್ಯಕ್ತಿಗತವಾಗಿ ಅವ್ರ ಮೇಲೆ ಯಾವುದೇ ಅವ್ರು ಹೇಳೋ ರೀತಿ ಆರೋಪವನ್ನು ಮಾಡಿ